ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ವಿಧಿವಶರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಮನಮೋಹನ್ ಸಿಂಗ್ ದೈವಾಧೀನರಾದ ವಿಷಯ ನಮಗೆ ನೋವು ತಂದಿದೆ. ಮೃತರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಮನಮೋಹನ್ ಸಿಂಗ್ ಸಾವು ದೇಶಕ್ಕೆ ತುಂಬಲಾರದಂತಹ ನಷ್ಟ. ಅವರ ಕುಟುಂಬಕ್ಕೆ ಧೈರ್ಯ ಸಿಗಲಿ ಅಂತ ಈ ಮೂಲಕವಾಗಿ ಪ್ರಹ್ಲಾದ್ ಜೋಶಿ ಅವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ಮೂಲಕ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಹಲವಾರು ರೀತಿಯಲ್ಲಿ ಮಹಾನ್ ಚೇತನ ಮನಮೋಹನ್ ಸಿಂಗ್ ಅವರನ್ನ ಇವತ್ತು ದೇಶ ನೆನಪು ಮಾಡಿಕೊಳ್ತಾ ಇದೆ. ದೇಶ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರು ಅಷ್ಟೇ ಖ್ಯಾತರಾಗಿದ್ದರು. ಜಾಗತಿಕ ಮಟ್ಟದಲ್ಲೂ ಕೂಡ ಅವರು ಅಷ್ಟೇ ಆತ್ಮೀಯತೆಯನ್ನು ವಿಶ್ವಾಸವನ್ನು ಹಲವು ದೇಶದ ನಾಯಕರುಗಳಿಗೆ ಬೆಳೆಸ್ಕೊಂಡು ಬಂದಿದ್ದರು. ಅದಕ್ಕೆ ಮನಮೋಹನ್ ಸಿಂಗ್ ಅವರ ಒಂದು ಸಿಂಪ್ಲಿಸಿಟಿಯೂ ಕೂಡ ಸಾಕ್ಷಿಯಾಗಿತ್ತು. 1991ರಲ್ಲಿ ಜಾಗತೀಕರಣ ಮತ್ತು ಉದಾರೀಕರಣದ ಸಂದರ್ಭ. ಅದು ಆರ್ಥಿಕವಾಗಿ ಬಿಕ್ಕಟ್ಟಿನಲ್ಲಿ ಭಾರತ ದೇಶ ಇತ್ತು. ಆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ಹಲವಾರು ಸ್ಟೆಪ್ಸ್ ಏನಿದೆ, ನಿರ್ಧಾರಗಳೇನಿದೆ, ಅದನ್ನು ದೇಶ ಸದಾಕಾಲ ಮರೆಯೋದಿಲ್ಲ. ಆ ಕಾರಣಕ್ಕಾಗಿಯೇ ಆರ್ಥಿಕ ಸುಧಾರಣೆಯ ಹರಿಕಾರ ಅಂತಲೇ ಅವರನ್ನ ಜನ ನೆನಪು ಮಾಡಿಕೊಳ್ಳೋದು. ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಏನಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಬೆಳಗಾವಿಯ ಐಬಿಯಲ್ಲಿ ಕೈ ನಾಯಕರು ಸುದ್ದಿಗೋಷ್ಠಿಗಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನ ಕುರಿತು ಅಧಿಕೃತ ಮಾಹಿತಿಯನ್ನ ಎಚ್.ಕೆ. ಪಾಟೀಲ್ ನೀಡಲಿದ್ದಾರೆ. ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬೆಳಗಾವಿಯಲ್ಲಿರುವ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಬರಸಿಡಿಲು ಬಡದಂತಾಗಿದೆ. ಒಂದು ರೀತಿಯ ಆಘಾತವನ್ನು ಕೂಡ ತಂದಿದೆ. ಯಾರು ನಿರೀಕ್ಷೆ ಮಾಡದೇ ಇರುವಂತಹ ದಿನ ಇವತ್ತು ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ ಅನ್ನೋದು ಕಾಂಗ್ರೆಸ್ಗೆ ಒಂದು ರೀತಿ ನೋವಿನ ವಿಚಾರ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕವಾಗಿ ಮನಮೋಹನ್ ಸಿಂಗ್ ಅವರ ಆಡಳಿತ ವೈಖರಿ, ಅವರ ಸ್ವಭಾವ, ಅವ್ರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು ಎದುರಾಳಿ ಪಕ್ಷದವರನ್ನ ಇತ್ಯಾದಿ ವಿಚಾರಗಳ ಕುರಿತಾಗಿ ನೆನಪು ಮಾಡಿಕೊಳ್ಳಲಿದ್ದಾರೆ.